ಸೋಲಾರ್ ನಮ್ಮ ಬಳ್ಳಾರಿ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಅದನ್ನು ಗ್ರೇ ಪ್ರದೇಶ ಅಂತೇಳಿ ಕರೆಸ್ಕೊಂಡಿದೆ. ಅಂದರೆ ಕರ್ನಾಟಕದ ಅತಿ ಹೆಚ್ಚು ಒಣಭೂಮಿ ಇರೋದೇ ನಮ್ಮ ಅಗ್ರಿಮಳ್ಳಿ ತಾಲೂಕಿನಲ್ಲಿ, ಅದರಲ್ಲೂ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಒಳಗೊಂಡಂತೆ. ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಈ ಓಜೋನ್ ಪದರ ಮೂಲಕ ಭೂಮಿಗೆ ಬೀಳೋದ್ರಿಂದ ಅತಿ ಹೆಚ್ಚು ಶಾಖ ಈ ಭಾಗದಲ್ಲಿ ಇರ್ತದೆ. ಅದರಲ್ಲೂ ಮಕರ ಸಂಕ್ರಾಂತಿಯ ವೃತ್ತದ ನಂತರದಲ್ಲಿ ಶಿವರಾತ್ರಿ ಬಂದರೆ ಶಿವ ಅನ್ನುವ ರೀತಿಯ ಬಿಸಿಲಿರ್ತದೆ. ಈ ಭಾಗಕ್ಕೆ ನೀರಾವರಿ ಕಡಿಮೆ ಇರೋದ್ರಿಂದ ವಿದ್ಯುತ್ತಿನ ಕೊರತೆ ಆಗೋದು ಸಹಜ ರೈತರಿಗೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಒಳಗೊಂಡಂತೆ ಸರ್ಕಾರ ಮತ್ತು ಅನೇಕ ಸಂಸ್ಥೆಗಳು ಈ ಸೋಲಾರ್ ಪ್ರಾಜೆಕ್ಟನ್ನು ಬಿಡುಗಡೆ ಮಾಡುವ ಮೂಲಕ ರೈತ ವರ್ಗಕ್ಕೆ ಬಹಳ ಉಪಯುಕ್ತವಾದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಈ ತೋಟಗಾರಿಕೆ ಇಲಾಖೆಯ ಸೌರಶಕ್ತಿ ಘಟಕದವರು ನಮ್ಮ ಜೊತೆ ಇದ್ದಾರೆ. ಕೊಳವೆ ಬಾವಿಗೂ ಈ ಕೆರೆ ನೀರಿಗೂ ಈ ಏನು ಸೋಲಾರಿಗೂ ಏನು ವ್ಯತ್ಯಾಸ ಇದೆ ಅವರ ಮಾತಿನಲ್ಲಿ ನಾವೆಲ್ಲ ಕೇಳೋಣ. ಸರ್ ನಮಸ್ಕಾರ. ಸರ್ ಸೋಲಾರ್ ವಿಜಯನಗರದಲ್ಲಿ ತಾವು ಕೃಷಿ ಮೇಳಕ್ಕೆ ಆಗಮಿಸಿದ್ರಿ. ಈ ಸೋಲಾರಿಂದ ರೈತರಿಗೆ ಏನು ಉಪಯೋಗ ಆಗುತ್ತೆ, ಎಷ್ಟು ಉಳಿತಾಯ ಆಗುತ್ತೆ ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ಸರ್ ಈಗ ನಮ್ದು ಇದು ಬಂದ್ಬಿಟ್ಟು ಫ್ಯಾಮಿಲಿ 25 ವರ್ಷ ಗ್ಯಾರಂಟಿ ಕೊಡ್ತೀವಿ. ಈಗ ರೈತರು ಒಂದು ಟಿ.ಸಿ ಹಾಕ್ಬೇಕಂದ್ರೆ 1.5 ರಿಂದ 2 ಲಕ್ಷ ಟಿ.ಸಿ ಅಂದರೆ 25 ವರ್ಷ ನಾವು ಗ್ಯಾರಂಟಿ ಕೊಡೋದು. 25 ವರ್ಷ ಟಿ.ಸಿ ಎಷ್ಟು ಹಲವಾರು ಸತಿ ಟಿ.ಸಿ ಓವರ್ಲೋಡ್ ಆಗಿದೆ. ಆದರೆ ಈ ಬೇಸಿಗೆ ಒಳಗಂತೂ ಕಂಪಲ್ಸರಿ ರೈತರಿಗೆ ಎಫೆಕ್ಟ್ಸ್ ನಾವು ನಮ್ಮ ಸೋಲಾರಿಂದ ಆಗೋದಿಲ್ಲ. ಯಾಕಂದರೆ ಒಂದು ಮೋಟರ್ ಕೂರಿಸ್ತೀವಿ, ನೀವು ಬೆಳಿಗ್ಗೆ 7 ಸ್ಟಾರ್ಟ್ ಆಗತ್ತೆ, ಸಾಯಂಕಾಲ ನೀವು 6 ಗಂಟೆವರೆಗೂ ಕಂಟಿನ್ಯೂ ರನ್ನಿಂಗ್ ಮಾಡ್ಬೋದು. ಯಾವುದೇ ರಾಡ್ ಹೊತ್ತು ಟಿ.ಸಿ ಹೊತ್ತು ಲೈನ್ ಹರಿತು ಅನ್ನಂಗಿಲ್ಲ. ಅಲ್ಲಿಂದ ನಮಗೆ ನಾವು ಡೆಪ್ತ್ ಆದ ಕೂಡ 150, 200 ಅಡಿ, 300 ಅಡಿ, 500 ಅಡಿ ತನಕ ಇಳಿಸ್ಬೋದು. ಈಗ ಒಂದು ಬೋರು ಮೇಲೆ ನೀರಿದ್ರೆ ಪರವಾಗಿಲ್ಲ, ಆಳದಲ್ಲಿ ನೀರಿದ್ದು ಕೇವಲ 2 ಇಂಚು 2.5 ಇಂಚು ಅಥವಾ 1.5 ಇಂಚು ನೀರು ಬಿದ್ದಾಗ ಈ ಸೋಲಾರು ರೈತರಿಗೆ ವರದಾನ ಹೇಗೆ? ನಾವು ಅದನ್ನು ಪಂಪ್ ಸ್ಟೇಜ್ ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ಟು ಇದು ಇಳಿಸ್ಬೋದು. ಯಾಕಂದ್ರೆ ಈಗ 1.5 ಇಂಚ್ ನೀರು ನಾವು ರೈತರು ತಗೊಳ್ಬೇಕಂತಂದ್ರೆ ಅದೇ ಟಿ.ಸಿಲಿಂದ ತಗೊಂಡು ಒಂದು ಟಿ.ಸಿಯಿಂದ ಕಲೆಕ್ಷನ್ ತಗೊಳಕಂದ್ರೆ 1.5-2 ಲಕ್ಷ ರೈತರು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ಇನ್ವೆಸ್ಟ್ಮೆಂಟ್ ಒಂದ್ಸತಿ ಮಾಡಿದಪ್ಪ ಅಂತಂದ್ರೆ ನೀವು 25 ವರ್ಷ ಕಂಟಿನ್ಯೂ ಮಾಡ್ಬೋದು. ಅದರಿಂದ ಟಿ.ಸಿ ಮೋಟ್ರ್ ಹಗಲೆಲ್ಲ ಸುಡಲ್ಲ ಸರ್. ಯಾವುದೇ ಕಾರಣ 10-20 ವರ್ಷನೂ ಮೋಟ್ರ್ ಯಾವುದೇ ಕಾರಣ ಸುಡಲ್ಲ ಸರ್. ಬರೀ ಒಂದು ನಾವು ಸೋಲಾರ್ ನಡೆಸೋದ್ರಿಂದ ಅದೇ ಕರೆಂಟ್ ನಡೆಸೋದಪ್ಪ ಅಂತಂದ್ರೆ ಹಬ್ಬ ಅಂದ್ರೆ 4 ತಿಂಗಳು ನಡೆಯೋದ್ರೆ ದೊಡ್ಡದಾಗೋದು. 4-5 ತಿಂಗಳು ಮೋಟ್ರ್ ಸುಟ್ಟು ಶಾರ್ಟ್ ಸರ್ಕ್ಯೂಟ್ ಆಕತಿ, ಲೈನ್ ಲೂಸ್ ಆಯ್ತು, ರೈತರು ಯಾರು ಇನ್ನೊಂದು ಲೈನ್ ಹಾಕಿ ಎಳೆದ್ಬಿಟ್ರು, ಅವೆಲ್ಲ ಆಗ್ತದೆ. ಬಟ್ ನಮ್ದ್ರಲ್ಲಿ ಹಂಗಾಗಲ್ಲ. ಒಂದ್ಸತಿ ಆತಪ್ಪ ಅಂದ್ರೆ ಕಮ್ಮಿ ನನಗೆ ಇದಾದಂಗೆ 8-10 ವರ್ಷ ಮೋಟ್ರ್ ಸುಡೋದೇ ಇಲ್ಲ. 1-2.5 ಇಂಚ್ ಒಂದು ಬೋರಿಗೆ ಎಷ್ಟು ಕೆಪಾಸಿಟಿ ಆಗ್ತದೆ? 5 HP ಮೋಟ್ರ್ ಹಾಕಿ ಸಾಕು. 5 HP. ಈ ಸೋಲಾರ್ ಎಷ್ಟು ಖರ್ಚಾಗುತ್ತೆ ಸರ್? 9 ಪ್ಯಾನಲ್ ಹಾಕಿ ಕೊಡ್ತೀವಿ ನಾವು. 9 ಪ್ಯಾನಲ್ಲು ಮೋಟ್ರ್ ಪಂಪು ನಾವು ಕೊಡ್ತೀವಿ. ಇದು ಬಂದ್ಬಿಟ್ಟು 3 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. 3 ಲಕ್ಷ ಇನ್ವೆಸ್ಟ್ಮೆಂಟು ರೈತರು 1 ಲಕ್ಷ ಕಟ್ಬೋದು. 1 ಲಕ್ಷ ತೋಟಕ್ಕೆ ಸಬ್ಸಿಡಿ. ರೈತರ ಸಹಾಯಧನ 1 ಲಕ್ಷ. ತೋಟಗಾರಿಕೆ ಇಲಾಖೆಯಿಂದ 1 ಲಕ್ಷ ಸಬ್ಸಿಡಿ ಕೊಡ್ತೀವಿ. ಇದು ಪ್ಯಾನಲ್ಸ್ ಅಲ್ಲಿ ಮೋಟ್ರ್ ಪೈಪು ಕೇಬಲ್. ಅಂದರೆ ಈಗ ಅಗ್ರಿಮಳ್ಳಿ ತಾಲೂಕಿನಲ್ಲಿ ಎಷ್ಟು ದಿನ ಇದು ಉಪಯೋಗ ಪಡ್ಕೊಂಡಿದ್ದಾರೆ ಸರ್? ಅಗ್ರಿಮಳ್ಳಿ ತಾಲೂಕಿನಲ್ಲಿ ಈಗ ಒಂದು 10 ಪಂಪ್ ಸೆಟ್ ರನ್ನಿಂಗ್ ಇದೆ. ಹಾಗೆ ಈಗಿನ ಸೋಲಾರ್ ಮೂಲಕ ಪಕ್ಕದಲ್ಲಿ ಕೆರೆ ಹಳ್ಳ ಬಳ್ಳ ಇದ್ದರೆ ಪ್ಲಸ್ಪಾಯಿಂಟ್ ಆಗುತ್ತೆ. ಅದು ಮುಂದಿಸ್ಬೋದು. ಈಗ ಒಂದು ಕೆರೆ ಹತ್ರ ಏನಿತ್ತಂದ್ರೆ ಅಲ್ಲಿ ನಾವು ಕರೆಂಟ್ ಥರ ಕ್ರಾಸ್ ಆಗುತ್ತೆ. ಈಗ ಇದು ಮಾಡ್ಬೋದು. ಈಗ ಇಲ್ಲ 8 ಮೋಟರ್ ಅದಾವೆ ಸರ್. ಇನ್ನೊಂದು ನಾವು ರೈತರಿಗೆ ಇನ್ನೊಂದು ವರದಾನ ಏನಂದರೆ ಈಗ ಹಳೆ ಇವರು ಟ್ಯಾಕ್ಟ್ರಿ ಇರ್ತಾವೆ, ಹಳೆ ಟ್ಯಾಕ್ಟ್ರಿ ಮೇಲೆ ಇದು ಕೃಷಿ ಮಾಡುತ್ತೆ. ಇವ್ರಿಗೆ ಯಾವ್ದು ಮೋಟರ್ ಅರ್ಜೆಂಟ್ ಇರುತ್ತೋ ಆ ಮೋಟ್ರ್ ಕುಣಿಸ್ಕೊಂಡು ಇವ್ರು ರನ್ ಮಾಡ್ಬೋದು. ಟ್ಯಾಕ್ಟ್ರಿ ತಗೊಂಡು ನಿಲ್ಲಿಸ್ಬಿಡೋದು. ತಿಂಗಳು ಅಲ್ಲೇ ರನ್ ಮಾಡಲಿ. ಅವ್ರು ಅದಕ್ಕೆ ಬಿಟ್ಟರೆ ಆ ಮೋಟ್ರ್ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಮೋಟ್ರ್ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಮೋಟ್ರ್ ಬಿಟ್ಟರೆ ನೆಕ್ಸ್ಟ್ ಮೋಟ್ರ್ ತಗೊಂಡು ಹೋಗ್ಬೋದು. ಅದು ಭಾಳ ಯೂಸ್ ಆಗುತ್ತೆ. ನೀರಿಸಿದ್ರೆ ಭೂಮಿ ಕಣ್ಣೀರು ಕುಡಿತೈತೆ ಅಂತೇಳಿ ಹಳೆಯ ಜನ ಎಲ್ಲ ಹೋಗ್ತಿದ್ರು. ಕರೆಂಟಿಂದ ಇರ್ತೈತೆ. ರಾತ್ರಿ ಸೋಲಾರ್ ಇರೋದಲ್ಲ, ಒಂದು ವೇಳೆ ರಾತ್ರಿ ನೀಡಬೇಕಾದ್ರೆ ಏನಾದ್ರು ಸ್ಟಾಕ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಸ್ಟಾಕ್ ಮಾಡ್ಬೋದು ಸರ್. ರೈತರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಅದು ಮಾಡ್ತಾ ಇಲ್ಲ. ಅಲ್ಲಿಂದ ಅದು ಈಗಿನ ಜನ್ರೇಷನ್, ಅವಾಗ ಹಿಂದಿನ ಜನ್ರೇಷನ್ ಒಳಗೆ ರಾತ್ರಿ ಕಟ್ತೈತಿ. ಈಗಿನ ಜನ್ರೇಷನ್ ಒಳಗೆ ಆಗ್ಲತ್ತು ಲೇಬರ್ ಬರೋದೇ ಕಷ್ಟ ಐತಿ. ಯಾವ್ದಷ್ಟು ಆಗ್ಲತ್ತು ಕಟ್ಟಿ ಕೈ ಬಿಟ್ಬಿಡ್ತೀವಿ ಅನ್ನೋದು ಜಾಸ್ತಿ. ಒಂದು ಸೋಲಾರ್ ಒಂದು ಪಂಪ್ ಸೆಟ್ಟಿಗೆ ಕೊಡ್ಸೋಕ್ಕೆ ಎಷ್ಟು ಪ್ರದೇಶ ಬೇಕಾಗುತ್ತೆ ಸರ್? ನಾವು ಈ ಟೈಪ್ನಾಗ ಸ್ವಲ್ಪ ಜಾಸ್ತಿ ಇರ್ಬೋದು. ನಾವು ಒಂದೇ ಸ್ಟ್ರಕ್ಚರ್ ಮೇಲೆ ಇದು ಟೈಪ್ ಇದು ಏನಂದ್ರೆ ಸರ್ 3 ಇಂಚ್ ನೀರಿಗೆ ಎಷ್ಟು ಪ್ಲೇಟ್ ಹಾಕ್ಬಿಟ್ರು ಇಂತೆ ಆಗುತ್ತೆ. ನಾವು ಇದೇನು ಮಾಡ್ತೀವಿ ಅಂತಂದ್ರೆ ರೂಪ್ ಟಾಪ್ ಅಂತ ಮಾಡ್ತೀವಿ. ರೂಪ್ ಟಾಪ್ ಇದು ರೂಪ್ ಟಾಪ್ ಇದು ರೈತರಿಗೆ ಇದಕ್ಕಂತಾರೆ. ಇದೇನಂದ್ರೆ ನಾವು ಇನ್ನೂ ಕೆಲವೊಂದು ಯೂಸ್ ಆಗಂತ ನೋಡಿ ತೋರಿಸಿವಿ. ನಾವು ಒಂದು ಸ್ಟ್ರಕ್ಚರ್ಸ್ ಒಂದೇ ಒಂದು ಫೋನ್ ಕೊಟ್ಟು ಒಂದು ಫೋಲರ್ ಮೇಲೆ 9 ಜನ ತೋರಿಸ್ತೀವಿ. ಅವಾಗ ಏನಾಗತ್ತೆ 20x20 ಜಾಗ ಹಿಂಗೆ 20 ಅರೌಂಡ್ ಈಗ ಮೊದಲೇ ಪೋಲ್. ಹೌದು, ಪೋಲ್ ಬಿಡಿಸ್ತೀವಿ. ಒಂದೇ ಪೋಲ್ ಮೇಲೆ 9 ಜನ ತೋರಿಸ್ಬಿಡ್ತೀವಿ. ಮೋಟ್ರ್ ಪಕ್ಕಕ್ಕೆ ಅಲ್ಲೇ ಒಂದು ಈ ಕಡೆಗೆ 20 ಅಡಿ ಈ ಕಡೆ 20 ಅಡಿ ಸಾಕಾಗುತ್ತೆ. ಜಾಸ್ತಿ ಬೇಕಾಗತ್ತೆ. ರಭಸವಾದ ಗಾಳಿ
ಆ ಮೇಲ್ಛಾವಣಿ ಬಹಳಷ್ಟು ಎತ್ತರ ಇರಲ್ಲ, 4 ಕಡೆ ಕಂಬರಲ್ಲ, ಮಧ್ಯಮ ಮಾತ್ರ ಇರ್ತದೆ. ರಭಸವಾದ ಇದೇನು ಸುಂಟರಿ ಗಾಳಿ ಟೈಪ್ ಆ ರೀತಿ ಗಾಳಿ ಇಲ್ಲ, ತೊಂದರೆ ಆಗುತ್ತೆ. ಓಪನ್ ಇರೋದ್ರಿಂದ ಗಾಳಿ ಪಾಸ್ ಆಗುತ್ತೆ. ಅದು ಯಾವುದು ಸ್ಟಕ್ ಆಗುತ್ತೆ ಬೇಸ್ ಕೂಡ ಇದು ಕಾಂಕ್ರೀಟ್ ಹಾಕಿ ಮಾಡಿರ್ತಾರೆ. ಕಾಂಕ್ರೀಟ್ ಹಾಕಿ ಬಿಗಿ ಮಾಡಿರ್ತೀವಿ. ಬೇಸ್ ಬಂದು ಅಲ್ಲಿಂದ ನಾವು ಕರೆಂಟ್ ಹಾಕಿಸ್ಬೇಕು. ಸೋಲಾರ್ ರೈತ ಬೆಳಿಗ್ಗೆ ಹಿಂಗೆ ತಿರ್ಸ್ಕೊಂಡ್ರೆ ಹಿಂಗೆ ತಿರ್ಸ್ಬೇಕು, ಹಿಂಗೆ ತಿರ್ಸ್ಬೋದು ಆ ಟೈಮ್ನಲ್ಲಿ. ಈಗ ಬೆಳಿಗ್ಗೆ ನಮ್ಗೆ ನೀರು ಜಾಸ್ತಿ ಬೇಕಂದ್ರೆ ಹಿಂಗೆ ತಿರ್ಸ್ಬೋದು, ಜಾಸ್ತಿ ನೀರು ಬರ್ತದೆ. ಸಾಯಂಕಾಲ ಹಿಂಗೆ ತಿರ್ಸ್ಬೋದು. ಅದು ನಾವು ಆ ಥರ ಮಾಡ್ತೀವಿ. ಕೇಂದ್ರಗೌಡ ಅವರು ಹರಡ್ಮಳಿ ತಾಲೂಕಿನಲ್ಲಿ ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ರೈತರಿಗೆ ವರದಾನ ಆಗುವಂತ ಒಂದು ಸೋಲಾರ್ ಪ್ಯಾನಲ್ ಅನ್ನು ಕೊಡ್ತಾ ಇದ್ದಾರೆ. ಯಾಕೆ ಇದು ನಾವು ಬಳಸಬಾರ್ದು ಅಂದ್ರೆ, ಅಥವಾ ಬಳಸಬೇಕು ಅಂತಂದ್ರೆ ಬಳಸಬೇಕು ಅಂತಂದ್ರೆ, ಒಂದು ಆರ್ಥಿಕ ತೊಂದರೆ, ಎರಡನೇದು ಸಮಯದ ಉಳಿತಾಯ, ಮೂರನೇದು ಪ್ರಕೃತಿ ಏ ನಿಮ್ಮ ದಾನ, ಬೆಳೆದಿನ ನಿಮ್ಮ ದಾನ, ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನೊಂದು 12 ಅಂತೇಳಿ ರಾಮನಾಥ ದಾಸನ ವಚನ ಹೇಳ್ತಾನೆ. ಅಂದ್ರೆ ಪ್ರಕೃತಿಯಲ್ಲಿರುವಂತಹ ಸವಲತ್ತುಗಳನ್ನ ರೈತರು ಉಪಯೋಗ ಮಾಡಿಕೊಂಡ್ರೆ ಪ್ರಕೃತಿ ಒಂದು ವರದಾನ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸೋಲಾರ್ ರೈತರಿಗೊಂದು ದೊಡ್ಡ ವರದಾನ. ಯಾವ ರೈತ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆದು ಮನೆ ಮಕ್ಕಳೆಲ್ಲ ಸಮೃದ್ಧಿಯಿಂದ ಜೀವನ ಮಾಡಬಹುದು ಅನ್ನುವಂಥದ್ದು ಬಹುಶಃ ಇವರು ಹೇಳಿದಂಥ ಮಾಹಿತಿ ತಿಳಿದು ಬರ್ತದೆ. ನಿಮಗೆ ನಮ್ಮ ಚಾನಲ್ ಹೃದಯಪೂರ್ವಕ ಧನ್ಯವಾದಗಳು.